ಕರ್ಮ ಸಿದ್ಧಾಂತ. ಒಂದು ಊರಿನಲ್ಲಿ ಇಬ್ಬರು ಮಹಿಳೆಯರು ವಾಸಿಸುತ್ತಿದ್ದರು. ಅವರಿಬ್ಬರು ಎದುರು ಮನೆಗಳಲ್ಲಿ ಇರುತ್ತಿದ್ದರು. ಒಬ್ಬಳು ಮಹಿಳೆ ಸದಾ ಚೆನ್ನಾಗಿ ಸೀರೆಯು ಕಟ್ಟಿಕೊಂಡು ಶುದ್ಧವಾಗಿ ಪವಿತ್ರವಾಗಿ ನಡತೆಯುಳ್ಳವಳು. ಇನ್ನೊಬ್ಬಳು ವೇಶ್ಯೆ. ಆ ಪತಿವ್ರತೆ ಏನು ಮಾಡುತ್ತಾಳೆಂದರೆ ಪ್ರತಿದಿನ ತನ್ನ ಮನೆಯ ಮುಂದೆ ಕುಳಿತುಕೊಂಡು ಆ ವೇಶ್ಯೆಯ ಮನೆಗೆ ಎಷ್ಟು ಜನ ಬರುತ್ತಿದ್ದಾರೆ, ಏನು ನಡೆಯುತ್ತಿದೆ ಎಂದು ಗಮನಿಸುತ್ತಾ ಪ್ರತಿದಿನವೂ ಒಂದು ಕಲ್ಲು ತೆಗೆದುಕೊಂಡು ಪಕ್ಕದಲ್ಲಿ ಇಡುತ್ತಾಳೆ. ಹೀಗೆ ದಿನಗಳು ಮುಂದುವರಿದವು. ವರ್ಷಗಳು ಕಳೆದವು. ಒಂದು ದಿನ ಇಬ್ಬರು ಸತ್ತು ಹೋದರು. ಆಗ ಆಶ್ಚರ್ಯವೆಂದರೆ ವೇಶ್ಯೆ ಸ್ವರ್ಗಕ್ಕೆ ಹೋದಳು. ಆ ಪವಿತ್ರ ಮಹಿಳೆ ಮಾತ್ರ ನರಕಕ್ಕೆ ಹೋದಳು. ಅವಳು ತಕ್ಷಣ ದೇವರಲ್ಲಿ ಪ್ರಶ್ನೆ ಕೇಳಿದಳು, ಏನು ದೇವರೇ, ನಾನು ಎಷ್ಟು ಪೂಜಾ ಹೋಮಗಳನ್ನು ಮಾಡಿದೆನು, ಎಷ್ಟು ಪವಿತ್ರವಾಗಿ ಬದುಕಿದೆನು, ಏನು ತಪ್ಪು ಮಾಡಿಲ್ಲ. ಅದಕ್ಕೆ ಎಷ್ಟೋ ಜನರೊಂದಿಗೆ ಅಶುದ್ಧ ಕಾರ್ಯಗಳಲ್ಲಿ ತೊಡಗಿದಳು, ಅನೇಕ ಪಾಪಗಳೆನಿಸಿದ ಕೆಲಸಗಳನ್ನು ಮಾಡಿದಳು. ಆದರೆ ಆಕೆಗೆ ಸ್ವರ್ಗವೇಕೆ, ನನಗೆ ನರಕವೇಕೆ? ಅದಕ್ಕೆ ದೇವರು ಉತ್ತರಿಸಿದನು, ಆಕೆ ತನ್ನ ಕೆಲಸವನ್ನು ಮಾಡುತ್ತಿದ್ದದ್ದು ತನ್ನ ಹೊಟ್ಟೆಪಾಡಿಗಾಗಿ, ತನ್ನ ಮಕ್ಕಳಿಗಾಗಿ. ಅವಳ ಕೈಯಲ್ಲಿ ಬೇರೆ ಆಯ್ಕೆಯೇ ಇರಲಿಲ್ಲ. ಆದರೆ ನಾನು ನಿನಗ್ ಸುಖ, ಶಾಂತಿ, ಸಂಪತ್ತು ಎಲ್ಲವನ್ನೂ ನೀಡಿದ್ದರು. ನೀನು ನಿನ್ನ ಕೆಲಸವನ್ನು ಬದಿಗೊತ್ತಿ ಇತರರ ಪಾಪಗಳನ್ನು ಎಣಿಸುತ್ತಾ ಕುಳಿತುಕೊಂಡೆ. ಆಕೆ ನಿನ್ನ ಬಗ್ಗೆ ಏನೂ ಹೇಳಲಿಲ್ಲ, ತಿದ್ದಲಿಲ್ಲ. ತಾನು ಮಾಡಿದ ಕೆಲಸವನ್ನೇ ಮಾಡುತ್ತಾ ಬದುಕನ್ನು ಸಾಗಿಸಿಕೊಂಡು ಹೋದಳು. ಆದ್ದರಿಂದ ಅವಳಿಗೆ ಪುಣ್ಯವಾಯಿತು. ನೀನು ಮಾತ್ರ ನಿನ್ನ ಕೆಲಸವನ್ನೇ ಇತರರ ತಪ್ಪುಗಳನ್ನು ಎಣಿಸುತ್ತಾ. ಇದರಲ್ಲಿ ಇನ್ನೊಂದು ವಿಚಾರ ಏನು ಅಂದ್ರೆ, ನಾವು ನಮ್ಮ ಬಳಿ ಇರೋದನ್ನ ಬಿಟ್ಟು ಬೇರೆಯವರ ಬಳಿ ಇರೋದರ ಬಗ್ಗೆನೇ ಹೆಚ್ಚು ತಲೆ ಕೆಡಿಸಿಕೊಂಡು ನಮ್ಮ ನೆಮ್ಮದಿ ಕೂಡ ಹಾಳು ಮಾಡ್ತಿದ್ದೀವಿ. ಬರೀ ನಮ್ಮ ಮೇಲಿರೋರನ್ನ ನೋಡಿ ಹಾಗಿಲ್ಲ ಅಂತ ನಿದ್ದೆ ಕೆಡೋ ಬದಲು ನಮಗಿಂತ ಕೆಳಗಿರೋರನ್ನ ನೋಡಿ ಭಗವಂತ ನನ್ನ ಅವರಿಗಿಂತ ಚೆನ್ನಾಗಿಟ್ಟಿದೀಯಾ ಅಂತ ನೆಮ್ಮದಿಯಿಂದ ಬದುಕೋದು ತುಂಬಾ ಒಳ್ಳೆಯದು.